ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಂಧವ್ಯದ ಬಾನಡಿಗಳು ಮುಂದುವರೆದ ಸಂಚಿಕೆ. 3 ವರ್ಷಗಳ ಹಿಂದೆ ತನ್ನಮ್ಮನ ಹೆಸರಿನಲ್ಲಿ ಶುರುವಾದ ಆಶ್ರಮ ಇಂದು ಸಾವಿರಾರು ಮಕ್ಕಳಿಗೆ ಆಸರೆಯಾಗಿತ್ತು. ಅವರಿಗೆಂದೇ ಸಿಂಚನ ನೀಡಿದ ಜಾಗದಲ್ಲಿ ಒಂದೊಳ್ಳೆ ಕಟ್ಟಡ ನಿರ್ಮಾಣ ಮಾಡಿ ಎಲ್ಲ ಸವಲತ್ತುಗಳನ್ನು ಒದಗಿಸಿದ್ದನು ಕಿರಣ. ಅಂಧ ಮಕ್ಕಳಿಗೆ ಬೇರೆ, ವಿಕಲಚೇತನರಿಗೆ ಬೇರೆ, ಬುದ್ಧಿಮಾಂದ್ಯ ಮಕ್ಕಳಿಗೆ ಬೇರೆ ಬೇರೆ ಬೇರೆಯಾಗಿ ಶಿಕ್ಷಣ ವ್ಯವಸ್ಥೆ ಮಾಡಿದ್ದನು. ಅಷ್ಟೇ ಅಲ್ಲದೆ ಆ ಮಕ್ಕಳನ್ನು ನೋಡಿಕೊಳ್ಳಲು ವಿಧವೆಯರು, ಅಬಲ ಹೆಣ್ಣು ಮಕ್ಕಳು, ಕುಟುಂಬದಿಂದ ತಿರಸ್ಕೃತಗೊಂಡ ಹೆಣ್ಣು ಮಕ್ಕಳನ್ನು ಆರಿಸಿಕೊಂಡಿದ್ದನು. ಈ 3 ವರ್ಷದಲ್ಲಿ ಆಶ್ರಮದ ಸದಸ್ಯ ಆಗಲಿ ಎಂದು ಸೂರ್ಯನ ಮನವೊಲಿಸಲು ಪ್ರಯತ್ನಪಟ್ಟು ಸೋತಿದ್ದನು ಕಿರಣ. ಸೂರ್ಯ ಕೂಡ ಕಿರಣನ ಸಮಾಜಮುಖಿ ಕೆಲಸಕ್ಕೆ ಸಹಾಯ ಮಾಡುತ್ತಿದ್ದನು. ಆದರೆ ಒಂದನ್ನು ಪಡೆದರೆ ಒಂದನ್ನು ಕಳೆದುಕೊಳ್ಳಬೇಕು ಎನ್ನುವ ಹಾಗೆ ಆಶ್ರಮವನ್ನು ನೋಡಿಕೊಳ್ಳುವುದರ ಜೊತೆಗೆ ತನ್ನ ಕಚೇರಿ ಕೆಲಸದಲ್ಲಿ ಬಿಡುವಿಲ್ಲದೆ ನಿರತರಾಗಿದ್ದನು. ಇತ್ತೀಚೆಗೆ ಮನೆಗೆ ಬರುವುದು ತಡವಾಗುತ್ತಿತ್ತು. ಭಾನುವಾರ ಆಶ್ರಮದ ಜವಾಬ್ದಾರಿಗಳು ಹೆಗಲೇರಿ ಅಲ್ಲಿಯ ಕೆಲಸಗಳನ್ನು ನೋಡಲು ಹೋಗುತ್ತಿದ್ದನು. ಅವನ ಅತಿಯಾದ ಒತ್ತಡದ ಕೆಲಸಗಳಿಂದ ಚಿನ್ನು ಜೊತೆ ಕಾಲ ಕಳೆಯಲು ಸಮಯವೇ ಸಿಗುತ್ತಿರಲಿಲ್ಲ. ಗಂಡನ ಒತ್ತಡದ ಕೆಲಸಗಳನ್ನು ಚೆನ್ನಾಗಿ ಬಲ್ಲವಳು ಅದರ ಬಗ್ಗೆ ಹೆಚ್ಚಿಗೆ ಮಾತನಾಡದೆ ಸುಮ್ಮನಾಗುತ್ತಿದ್ದಳು. ಕೆಲವೊಮ್ಮೆ ಕಿರಣ ರಾತ್ರಿಯೂ ಕೂಡ ಕಚೇರಿಯ ಕೆಲಸ ಮಾಡುವುದನ್ನು ನೋಡಿ ಬೇಜಾರಾದರೂ ಅದನ್ನು ತೋರಿಸಿಕೊಳ್ಳದೆ ಸುಮ್ಮನಾಗುತ್ತಿದ್ದಳು ಚಿನ್ನು. ಆದರೆ ಇತ್ತೀಚೆಗೆ ಅವಳಿಗೆ ಒಂಟಿತನ ಕಾಡಲು ಶುರುವಾಗಿತ್ತು. ಹೊರಗೆಲ್ಲೂ ಹೋಗದೆ ಒಳಗೆ ಇದ್ದು ಬೇಜಾರಾಗಿತ್ತು. ಅವಳಿಗೆ ಇದರ ಮಧ್ಯೆ ಮಕ್ಕಳ ಮೇಲಿನ ಹಂಬಲ ಹೆಚ್ಚಾಗುತ್ತಿತ್ತು. ಮಕ್ಕಳು ಬೇಕು ಎಂದು ಆಸೆ ಪಡುತ್ತಿದ್ದಳು. ಆದರೆ ಪ್ರತಿ ಸಲ ಮುಟ್ಟಾದಾಗ ಅಷ್ಟೇ ನಿರಾಸೆಯಿಂದ ನೊಂದುಕೊಳ್ಳುತ್ತಿದ್ದಳು. ಇದರ ಬಗ್ಗೆ ಕಿರಣನ ಬಳಿ ಮಾತನಾಡಲು ಪ್ರಯತ್ನ ಮಾಡಿದರೆ ಅವನದು ಬರೀ ಸಮಾಧಾನದ ಉತ್ತರ ಅಷ್ಟೇ. ಭಾನುವಾರ ಅಣ್ಣನ ಮನೆಗೆ ಹೋಗೋಣ ಎಂದು ಯೋಚಿಸಿದರು. ಅವರಿಬ್ಬರು ಕೆಲಸಕ್ಕೆ ಹೋಗುವುದರಿಂದ ಅವರಿಗೂ ಸಮಯ ಸಿಗುವುದು ಭಾನುವಾರ ಮಾತ್ರ. ಅವರು ಫ್ರೀಯಾಗಿ ಇರಲಿ ಎಂದು ಸೂರ್ಯನ ಮನೆಗೆ ಹೋಗುವುದನ್ನು ಕಡಿಮೆ ಮಾಡಿದ್ದಳು. ರೀ ಅದು ಹ್ಞೂ ಏನು ಹೇಳು, ಲ್ಯಾಪ್ಟಾಪಲ್ಲಿ ಮುಖ ಹುದುಗಿಸಿಯೇ ಹೇಳಿದನು. ರಾತ್ರಿ 11 ಗಂಟೆ ಆಗಿದೆ. ಈಗಲೂ ಕೆಲಸ ಮಾಡುತ್ತಿದ್ದೀರಾ? ಅದನ್ನು ಎತ್ತಿಟ್ಟು ಸ್ವಲ್ಪ ಹೊತ್ತು ಮಾತನಾಡಬಾರದ? ಕಿರಣ 11 ಗಂಟೆಯಾದರೂ ಲ್ಯಾಪ್ಟಾಪ್ ಹಿಡಿದು ಕೆಲಸ ಮಾಡುವುದನ್ನು ನೋಡಿ ನೇರವಾಗಿ ಹೇಳಿದಳು. ನೀನು ಮಾತನಾಡುವುದು ನನಗೆ ಕೇಳಿಸುತ್ತಿದೆ, ಏನು ಹೇಳು ಎಂದನು. ಆದರೆ ಮುಖ ಮಾತ್ರ ಮೇಲೆತ್ತಲಿಲ್ಲ. ಕೆಲಸ ಮಾಡಿಕೊಂಡು ಮಾತನಾಡುವುದಕ್ಕೂ ಹಾಗೆ ಮಾತನಾಡುವುದಕ್ಕೂ ತುಂಬ ವ್ಯತ್ಯಾಸವಿದೆ. ನಾನು ಮಲಗ್ತೀನಿ, ನೀವು ಕೆಲಸ ಮಾಡಿ ಎಂದು ಹೇಳಿದವಳು ಹೋಗಿ ಮಲಗಿದರೆ ಕಣ್ಣಿನಿಂದ ನೀರು ಇಳಿದವು. ಅವಳು ಬೇಸರದಲ್ಲಿ ಹೋಗಿ ಮಲಗಿದ್ದನ್ನು ನೋಡಿದವನು ಲ್ಯಾಪ್ಟಾಪ್ ಮುಚ್ಚಿಟ್ಟು ಚಿನ್ನು ಬಳಿಗೆ ಬಂದು ಮಲಗಿದವಳ ಪಕ್ಕ ಕುಳಿತು, ಸಾರಿ ಚಿನ್ನು, ನಾಳೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಅದಕ್ಕೆ ಒಂದು ಫೈಲ್ ರೆಡಿ ಮಾಡುತ್ತಿದ್ದೆ. ನೀನು ಏನೋ ಹೇಳಲು ಬಂದೆ, ಹೇಳು ಅದೇನು ಎಂದನು. ಅವನ ಮಾತಿಗೆ ದುಃಖ ಜಾಸ್ತಿ ಮಾಡಿದವಳು ಮಲಗಿದ್ದಲ್ಲಿಂದ ಎದ್ದು ಕಿರಣನ ತೊಡೆಯ ಮೇಲೆ ತಲೆ ಇರಿಸಿದವಳು, ನೀವು ಇತ್ತೀಚೆಗೆ ನನ್ನನ್ನು ತುಂಬ ನಿರ್ಲಕ್ಷ್ಯ ಮಾಡುತ್ತಿದ್ದೀರಾ ಎನಿಸುತ್ತಿದೆ. ಇದರಿಂದ ನನಗೆ ಒಂಟಿತನ ಕಾಡುತ್ತಿದೆ ಎಂದಳು. ಚಿನ್ನು, ನನ್ನ ಕೆಲಸದ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಲ್ವಾ? ಆ ಕಂಪನಿಯ ಜವಾಬ್ದಾರಿ ಈಗ ನನ್ನ ಮತ್ತು ಸೂರ್ಯನ ಮೇಲೆ ಹೆಚ್ಚಾಗಿದೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಫ್ರೀ ಆಗ್ತೀನಿ. ಅಲ್ಲದೆ ಆಶ್ರಮ ಕೂಡ ಇತ್ತೀಚೆಗೆ ಬೆಳವಣಿಗೆಯನ್ನು ಕಾಣುತ್ತಿದೆ. ಎಲ್ಲವನ್ನು ಕೆಲಸದವರ ಮೇಲೆ ಬಿಟ್ಟು ನಾವು ಸುಮ್ಮನೆ ಕೂರಲು ಆಗುವುದಿಲ್ಲ ಅಲ್ವಾ? ಅದರ ಮೇಲೂ ನಿಗಾ ವಹಿಸಬೇಕು. ಆಶ್ರಮ ಇತ್ತೀಚೆಗೆ ಆಗಿರುವುದರಿಂದ ಆಶ್ರಮಕ್ಕೆ ಸ್ವಲ್ಪವೂ ಚ್ಯುತಿ ಬಾರದ ಹಾಗೆ ನೋಡಿಕೊಳ್ಳಬೇಕು. ನಿನ್ನ ಬೇಸರ ನನಗೂ ಕೂಡ ಇದೆ. ನನ್ನ ಪರಿಸ್ಥಿತಿಯನ್ನು ನೀನು ಅರ್ಥ ಮಾಡಿಕೊಂಡಿದ್ದೀಯಾ ಎಂದು ನಂಬಿದ್ದೆ. ಆದರೆ ಇಂದು ನಿನ್ನ ಮಾತಿನಿಂದ ನನಗೆ ಬೇಸರವಾಗುತ್ತಿದೆ ಎಂದನು. ಬೇಜಾರು ಮಾಡಿಕೊಂಡಿದ್ದು ಚಿನ್ನು ಈಗ ಅವಳ ಮಾತಿನಿಂದ ಇವನಿಗೆ ಬೇಸರವಾಯಿತು ಅಂತಿದ್ದಾನೆ. ಇದ್ಯಾವ ನ್ಯಾಯ? ನಾನು ಹೇಳಿದ್ದು ಹಾಗಲ್ಲ. ಬೆಳಗ್ಗೆಯಿಂದ ರಾತ್ರಿಯವರೆಗೂ ಒಬ್ಬಳೇ ಇರ್ತೀನಿ. ನೀವು ರಾತ್ರಿ ಬಂದರೂ ಸಹ ಲ್ಯಾಪ್ಟಾಪ್ ಹಿಡಿದು ಕೂರ್ತೀರಾ. ದಿನಪೂರ್ತಿ ನಾನು ಯಾರ ಹತ್ರ ಮಾತನಾಡಲಿ? ಮಂಜಣ್ಣನ ಬಳಿ ಎಷ್ಟು ಅಂತ ಮಾತನಾಡಲು ಸಾಧ್ಯ? ಮಂಜಣ್ಣನಿಗೂ ಮದುವೆಯಾಗಿದೆ. ಅವರು ಹೆಂಡತಿಯನ್ನು ಮಾತನಾಡಿಸಿಕೊಂಡು ಬರಲು ಹೋಗುತ್ತಿರುತ್ತಾರೆ. ಮನೆ ಕೆಲಸದ ಮಂಜ ತನ್ನ ಊರಿನ ಹುಡುಗಿಯನ್ನು ಮದುವೆಯಾಗಿ ಇಲ್ಲಿಗೆ ಕರೆದುಕೊಂಡು ಬಂದವನು. ಕಿರಣನ ಮನೆಯ ಹಿಂದೆ ನಿರ್ಮಿಸಿದ ಒಂದು ಪುಟ್ಟ ಮನೆಯಲ್ಲಿ ದಂಪತಿಗಳು ವಾಸವಾಗಿದ್ದರು.
ಅದಕ್ಕೆ ನಾನು ಎಲ್ಲಾದರೂ ಒಂದು ಕೆಲಸಕ್ಕೆ ಹೋಗ್ತೀನಿ ಅಂತ ನಿಮ್ಮ ಬಳಿ ಇದೇ ವಿಷಯ ಹೇಳಲು ಬಂದಿದ್ದು ಎಂದಳು. ಅವಳ ಮಾತಿಗೆ ನಕ್ಕವನು, ಆಶ್ರಮದಲ್ಲಿ ನಾನೇ 100 ಜನರಿಗೆ ಕೆಲಸ ನೀಡಿದ್ದೇನೆ. ಅಂಥದ್ರಲ್ಲಿ ನನ್ನ ಹೆಂಡತಿಯಾಗಿ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತೀಯ? ಏನೂ ಬೇಡ, ಆರಾಮಾಗಿ ಮನೆಯಲ್ಲಿಯೇ ಇರು ಎಂದನು. ಅವನ ಮಾತಿಗೆ ಮೇಲೆದ್ದವಳು, ಒಬ್ಬಳೇ ಮನೆಯಲ್ಲಿ ಇದ್ದು ಬೇಜಾರಾಗಿದೆ ಅಂತಲೇ ಕೆಲಸಕ್ಕೆ ಹೋಗ್ತೀನಿ ಎಂದು ಹೇಳುತ್ತಿರುವುದು. ಈ ಒಂಟಿತನ ನನಗೂ ಸಾಕಾಗಿದೆ. ಸಂಬಳ ಕೊಡುವವರು ಬೇರೆಯವರ ಬಳಿ ಕೆಲಸ ಮಾಡಬಾರದು ಎಂಬ ರೂಲ್ಸ್ ಇಲ್ವಲ್ಲ. ನಾನಂತೂ ಕೆಲಸಕ್ಕೆ ಹೋಗ್ತೀನಿ ಎಂದು ಹಠ ಬಿಡದೆ ಹೇಳಿದಳು. ಚಿನ್ನು, ನಿನ್ನ ಈ ಹಠವೇ ನನಗೆ ಇಷ್ಟ ಆಗುವುದಿಲ್ಲ. ಒಂದು ಬಾರಿ ಹೇಳಿದರೆ ಅರ್ಥ ಮಾಡ್ಕೋಬೇಕು. ನೀನು ಬೇರೆ ಎಲ್ಲಿಗೂ ಕೆಲಸಕ್ಕೆ ಹೋಗ್ತಿಲ್ಲ ಅಷ್ಟೆ ಎಂದು ಕೋಪದಲ್ಲಿ ಹೇಳುತ್ತಾ ಬಿರುಸಾಗಿ ಅಲ್ಲಿಂದ ಹೊರಟಿದ್ದನು. ಕಿರಣನ ಮಾತಿಗೆ ಇನ್ನೂ ದುಃಖ ಹೆಚ್ಚಾಗಿತ್ತವಳಿಗೆ. ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಒಂದು ಬದಿಗೆ ಮಲಗಿದವಳು ಎಷ್ಟೋ ಸಮಯದವರೆಗೂ ಆಗ ತಾನೇ ನಿದ್ರೆಗೆ ಜಾರಿದಳು. ಕಿರಣ ಕೋಣೆಗೆ ಬಂದವನು ಮಡದಿಯ ಮುಖ ನೋಡಿದರೆ ಅತ್ತಿರುವುದಕ್ಕೆ ಕಣ್ಣೀರಿನ ಗುರುತು ಸಾಕ್ಷಿಯಾಗಿತ್ತು. ಅಲ್ಲದೆ ಅವಳು ತಲೆ ಇಟ್ಟಿದ್ದ ದಿಂಬು ಕೂಡ ಒದ್ದೆಯಾಗಿರುವುದು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ನಿನ್ನ ಈ ಹಠದಿಂದ ನಿನಗೂ ನೋವು ಮಾಡಿಕೊಂಡು ನನಗೂ ನೋವು ಕೊಡ್ತೀಯ ಎಂದವನು ಅವಳನ್ನು ತನ್ನ ಎದೆಯ ಮೇಲೆ ಮಲಗಿಸಿಕೊಂಡು ಅವಳ ನೆತ್ತಿಗೆ ಚುಂಬಿಸಿ ಹಾಗೆ ಕಣ್ಣು ಮುಚ್ಚಿದನು. ಬೆಳಗ್ಗೆ ಕಿರಣ ಏಳುವ ಮೊದಲೇ ಎದ್ದು ಸ್ನಾನ ಮುಗಿಸಿ ತನ್ನ ಕೋಣೆಯಿಂದ ಹೋಗಿದ್ದಳು. ಕಿರಣ ಸ್ನಾನ ಮಾಡಿ ಆಫೀಸಿಗೆ ಹೋಗಲು ತಯಾರಾದರೂ ಸಹ ಕೋಣೆಗೆ ಮಡದಿ ಬರದಿರುವುದನ್ನು ನೋಡಿದವನು, ರಾತ್ರಿ ಆಡಿದ ಮಾತಿನಿಂದ ಬೇಜಾರಾಗಿದ್ದಾಳೆ ಅನ್ಸತ್ತೆ ಎಂದುಕೊಂಡು ತಿಂಡಿಗೆಂದು ಡೈನಿಂಗ್ ಟೇಬಲ್ ಮೇಲೆ ಕುಳಿತು, ಚಿನ್ನು ತಿಂಡಿ ತಗೊಂಡು ಬಾ ಎಂದನು. ಅಡಿಗೆ ಮನೆಯಲ್ಲಿದ್ದ ಮಂಜ ಕಿರಣನ ಮಾತು ಕೇಳಿ ತಿಂಡಿ ಹಿಡಿದು ಬಂದನು. ಮಂಜನನ್ನು ಅಲ್ಲಿ ನೋಡಿದ ಕಿರಣ, ಚಿನ್ನು ಎಲ್ಲಿ ಮಂಜ ಎಂದರೆ, ಅಣ್ಣ, ಅವರು ಹೊರಗೆ ಕುಳಿತಿದ್ದಾರೆ. ಇವತ್ತು ಯಾಕೋ ಬೇಜಾರಿನಲ್ಲಿದ್ದರು, ಅದಕ್ಕೆ ನಾನೇ ತಿಂಡಿ ಮಾಡಿದೆ ಎಂದು ಹೇಳುತ್ತಾ ಕಿರಣನ ತಟ್ಟೆಗೆ ಬಿಸಿಬೇಳೆಬಾತ್ ಬಡಿಸಿದನು. ಹೊರ ಹೋಗಿ ಹೆಂಡತಿಯನ್ನು ಕರೆದು ಬರಲೆ ಎಂದು ಮನ ಹೇಳಿದರೂ ತನ್ನ ವಾಚ್ ನೋಡಿಕೊಂಡವನು ಆಫೀಸಿಗೆ ಹೋಗಲು ಟೈಮ್ ಆಗುತ್ತಿದೆ ಎಂದುಕೊಂಡು ಮಂಜ ತಟ್ಟೆಗೆ ಬಡಿಸಿದ ಬಿಸಿಬೇಳೆಬಾತ್ ಅರ್ಧದಷ್ಟು ವಾಪಸ್ ತೆಗೆದವನು 4 ತುತ್ತು ತಿಂದು ಹೊರ ಬಂದವನಿಗೆ ತೂಗುಯಾಲೆಯಲ್ಲಿ ಕುಳಿತು ಗಾಢವಾದ ಆಲೋಚನೆಯಲ್ಲಿದ್ದ ಮಡದಿ ಕಂಡಿದ್ದಳು. ಅವಳ ಬಳಿಗೆ ಬಂದವನು ಚಿನ್ನು ಎಂದರೆ ಅವನ ಧ್ವನಿ ಕೇಳಿಸದಷ್ಟು ಯೋಚನೆಯಲ್ಲಿದ್ದಳು. ಅವಳು ಮಾತನಾಡದಿರುವುದನ್ನು ನೋಡಿದವನು, ಚಿನ್ನು ಎಂದು ಅವಳ ಭುಜ ಅಲುಗಿಸಿದರೆ ಹಾ ಎಂದು ಇಹಕ್ಕೆ ಮರಳಿದಳು. ಆಫೀಸಿಗೆ ಹೊರಟ್ರಾ ಎಂದು ಕೇಳಿದಳು. ಹೌದು, ಹೊರಟೆ. ಆದರೆ ನೀನ್ಯಾಕೆ ಹೀಗಿದ್ದೀಯಾ? ನೀನು ಇಷ್ಟೊಂದು ಬೇಜಾರು ಮಾಡಿಕೊಳ್ಳುವುದು ಏನೂ ಆಗಿಲ್ಲ. ಪ್ಲೀಸ್, ರಾತ್ರಿ ಆಡಿದ ಮಾತುಗಳನ್ನು ಮರೆತು ನೆಮ್ಮದಿಯಾಗಿರು. ಸಂಜೆ ಬೇಗ ಬರ್ತೀನಿ, ತಯಾರಾಗಿರು. ಹೊರಗೆ ಹೋಗಿ ಸುತ್ತಾಡಿ ಅಲ್ಲಿಯೇ ಊಟ ಮಾಡಿಕೊಂಡು ಬರೋಣ ಎಂದನು. ತುಂಬ ದಿನಗಳಿಂದ ಹೆಂಡತಿಯನ್ನು ಹೊರಗೆಲ್ಲೂ ಕರೆದುಕೊಂಡು ಹೋಗಿರಲಿಲ್ಲ ಎಂದು ಯೋಚಿಸಿದವನು ಹೊರಗೆ ಸುತ್ತಾಡಿಸಿ ಬಂದರೆ ಅವಳ ಬೇಜಾರು ಸ್ವಲ್ಪ ಕಡಿಮೆಯಾಗುತ್ತದೆ ಎಂದು ಯೋಚಿಸಿ ಹಾಗೆ ಹೇಳಿದ್ದನು. ಅವನ ಮಾತಿಗೆ ಬಾಯಿ ಬಿಟ್ಟು ಏನೂ ಹೇಳದೆ ಸರಿ ಎನ್ನುವಂತೆ ಬರೀ ತಲೆಯಾಡಿಸಿದಳು. ಸರಿ, ಹುಷಾರು ಎಂದು ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಹಣೆಗೆ ಚುಂಬಿಸಿ ಅಲ್ಲಿಂದ ಹೊರಟರೆ ಕಿರಣನನ್ನೇ ನೋಡಿಕೊಂಡು ಆಗಲೇ ಮನದಲ್ಲಿ ಒಂದು ಯೋಚನೆ ಮಾಡಿದಳು. ಕಿರಣ ಅತ್ತ ಹೋಗುತ್ತಿದ್ದ ಹಾಗೆ ಕೋಣೆಗೆ ಹೋಗಿ ತಯಾರಾಗಿ ಬಂದವಳು, ಮಂಜಣ್ಣ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ ಎಂದರೆ, ಅಕ್ಕ ತಿಂಡಿ ಮಾಡಿ ಹೋಗಿ ಎಂದನು. ಬೇಡ ಮಂಜಣ್ಣ, ಇಷ್ಟು ಬೇಗ ಸೇರಲ್ಲ, ಅಲ್ಲಿಂದ ಬಂದು ತಿಂತೀನಿ ಎಂದರೆ, ಕಿರಣಣ್ಣನು ಸರಿಯಾಗಿ ತಿಂಡಿ ತಿನ್ನದೆ 4 ತುತ್ತು ತಿಂದು ಹೋದರು. ಈಗ ನೀವು ಹಾಸ್ಪಿಟಲ್ಗೆ ಹೋಗ್ತೀನಿ ಅಂತೀರ, ತಿಂಡಿ ತಿನ್ನದೆ ಹಾಗೆ ಹೋಗ್ತಿದ್ದೀರಾ. ಹೀಗೆ ಆದರೆ ನಿಮ್ಮ ಆರೋಗ್ಯ ಏನಾಗಬೇಡ ಎಂದನು. ಮಂಜ ಕಿರಣ ಸರಿಯಾಗಿ ತಿಂಡಿ ತಿಂದಿಲ್ಲ ಎನ್ನುವ ಮಾತು ಇವಳ ಮನಸ್ಸಿಗೆ ನೋವು ನೀಡಿತು. ಈಗ ನನಗೂ ಬೇಡ ಮಂಜಣ್ಣ, ನಾನು ಬಂದು ತಿಂತೀನಿ ಎಂದು ತನ್ನ ಸ್ಕೂಟಿ ತೆಗೆದುಕೊಳ್ಳುವ ಅವಳನ್ನು ಮಂಜ ತಡೆದಿದ್ದನು. ಅಕ್ಕ, ಇದೇನು ಮಾಡುತ್ತಿದ್ದೀರಾ? ಬೈಕು ಯಾಕೆ ತೆಗೋತಿದ್ದೀರಾ? ನೀವು ಬೈಕ್ ತೆಗೆದುಕೊಂಡು ಹೋಗುವುದು ಕಿರಣಣ್ಣನಿಗೆ ಇಷ್ಟ ಆಗಲ್ಲ. ಅವರಿಗೆ ಗೊತ್ತಾದರೆ ನಿಮ್ಮ ಮೇಲೆ ರೇಗ್ತಾರೆ. ನೀವೊಬ್ಬರೇ ಬೈಕಿನಲ್ಲಿ ಹೋಗುವುದು ಸರಿ ಕಾಣಲ್ಲ. ನನಗೆ ಭಯವಾಗುತ್ತದೆ. ನಾನು ಯಾರಾದರೂ ಡ್ರೈವರ್ಗೆ ಹೇಳ್ತೀನಿ, ನೀವು ಕಾರಿನಲ್ಲಿ ಹೋಗಿ ಎಂದನು ಮಂಜ. ಸಿಂಚನ ಅವಳಿಗೆ ಬೈಕ್ ಕೊಡಿಸಿದಾಗಿನಿಂದ ಸಿಟಿಗಳಲ್ಲಿ ನಿಧಾನವಾಗಿ ಹೋಗಿ ಇಷ್ಟು ವರ್ಷದಲ್ಲಿ ಟ್ರಾಫಿಕ್ ಇರುವಲ್ಲಿಯೂ ಕೂಡ ಓಡಾಡಿರುವುದನ್ನು ತುಂಬ ಚೆನ್ನಾಗಿ ಕಲಿತಿದ್ದಳು. ಆದರೂ ಸಹ ಅವಳೊಬ್ಬಳನ್ನೇ ಕಿರಣ ಎಂದಿಗೂ ಕಳಿಸುತ್ತಿರಲಿಲ್ಲ. ಹಾಗೇನಾದರೂ ಚಿನ್ನು ಹೇಳದೆ ಕೇಳದೆ ಬೈಕ್ ತೆಗೆದುಕೊಂಡು ಹೋಗಿದ್ದರೆ ಅಂದು ಸರಿಯಾಗಿ ಬೈಯುತ್ತಿದ್ದನು. ಈ ವಿಷಯ ಮಂಜನಿಗೂ ತಿಳಿದಿದ್ದರಿಂದ ಅವಳನ್ನು ಹೋಗದ ಹಾಗೆ ತಡೆಯುತ್ತಿದ್ದನು.
ನಾನು ಸಿಟಿಯಲ್ಲಿ ಚೆನ್ನಾಗಿ ಬೈಕ್ ಓಡಿಸುತ್ತೇನೆ ಮಂಜಣ್ಣ, ನೀವೇನು ಭಯಪಡಬೇಡಿ, ಧೈರ್ಯವಾಗಿರಿ ಎಂದು ಹೇಳಿ ಹೊರಟವಳನ್ನು ಮತ್ತೆ ತಡೆದ ಮಂಜ, ಬೇಡ ಅಕ್ಕ, ಅಣ್ಣ ಬಂದರೆ ನನಗೆ ಬೈತಾರೆ, ಆಮೇಲೆ ನಿಮಗೂ ಕೂಡ ಬೈತಾರೆ. ಅಣ್ಣನ ಬಗ್ಗೆ ನಿಮಗೆ ಗೊತ್ತಲ್ವಾ, ನೀವು ಒಬ್ಬರೇ ಬೈಕಿನಲ್ಲಿ ಹೋಗುವುದು ಅವರಿಗೆ ಇಷ್ಟವಾಗುವುದಿಲ್ಲ. 5 ನಿಮಿಷ ಇಲ್ಲೇ ಇರಿ, ನಾನು ಡ್ರೈವರ್ನ ಅರೇಂಜ್ ಮಾಡ್ತೀನಿ ಎಂದು ಮಂಜ ಹೇಳಿದರೆ, ನಿಮ್ಮಣ್ಣನಿಗೆ ನಾನು ಹೇಳ್ತೀನಿ ಎಂದು ನಕ್ಕವಳು ಮಂಜನ ಮಾತು ಕೇಳದೆ ಅಲ್ಲಿಂದ ಹೊರಟಿದ್ದಳು. ಮುಂದುವರಿಯುವುದು, ಚಿನ್ನು ಎಲ್ಲಿಗೆ ಹೋಗುತ್ತಿದ್ದಾಳೆ ಎನ್ನುವುದು ಮುಂದಿನ ಸಂಚಿಕೆಯಲ್ಲಿ ತಿಳಿಯುತ್ತದೆ. ಧನ್ಯವಾದಗಳು.